ಹಾಯ್ ಸ್ನೇಹಿತರೆ, ಪ್ರಾಣಯೋಗ ಮೀಡಿಯಾಗೆ ಸ್ವಾಗತ ಸುಸ್ವಾಗತ. ಇತ್ತೀಚಿನ ದಿನಗಳಲ್ಲಿ ತುಂಬಾ ಐ ಪ್ರಾಬ್ಲಮ್, ವಿಷನ್ ಪ್ರಾಬ್ಲಮ್, ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೂ ಮೊಬೈಲ್ ಬಳಕೆ, ಕಂಪ್ಯೂಟರ್ ಬಳಕೆ ಮಾಡೋದ್ರಿಂದ ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೂ ಸಹ ಪೆಕ್ಸ್ ಯೂಸ್ ಮಾಡಿ ಓಡಾಡೋದನ್ನ ನಾವು ನೋಡಿದ್ದೇವೆ ಅಲ್ವಾ. ಇನ್ನು ಓದೋದ್ರ ಕಡೆ ಕಾನ್ಸಂಟ್ರೇಷನ್ ಮಾಡೋಕ್ಕಾಗಲ್ಲ. ನಿರಂತರವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಮಾಡುವ ವಿದ್ಯಾರ್ಥಿಗಳ ಕಣ್ಣಿನ ಸಮಸ್ಯೆಗಳು ಸಹ ಹೆಚ್ಚಾಗಿರೋದು ನಾವು ಕಾಣಬಹುದು. ಹಾಗಾದ್ರೆ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳೋದಕ್ಕೆ ತ್ರಾಟಕ ಕ್ರಿಯಾ ಯೋಗದ ಅಭ್ಯಾಸ. ತ್ರಾಟಕ ಎಂದರೇನು, ಹೇಗೆ ಅಭ್ಯಾಸ ಮಾಡೋದು? ತ್ರಾಟಕ ಯೋಗದ ಒಂದು ಕ್ರಿಯೆ. ಇರುವ 6 ಕ್ರಿಯೆಗಳಲ್ಲೇ ಇದು ಪ್ರಮುಖವಾದದ್ದು. ದೃಷ್ಟಿ ತೊಂದರೆ ಇದ್ದವರಿಗೆ, ಏಕಾಗ್ರತೆ ತೊಂದರೆ ಇದ್ದವರಿಗೆ ಹಾಗೂ ವಿಶ್ರಾಂತಿ ಮಾಡಿಸುವ ಒಂದು ಅಭ್ಯಾಸವೇ ತ್ರಾಟಕ. ನೋಡಿ ಸ್ನೇಹಿತರೆ, ಇಂದು ನಮ್ಮ ಸಮಾಜದಲ್ಲಿ ಏನಾಗಿದೆ ಅಂದ್ರೆ, ನಮ್ಮ ಎಜುಕೇಶನ್ ಮಾಡಬೇಕಾದ್ರೆ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆಯನ್ನ ಮಾಡಿಕೊಳ್ಬೇಕು ಅಂತ ಹೊರಟಾಗ ನಮ್ಮ ಕಣ್ಮುಂದೆ ಕಾಣಿಸೋದು ನೀಟ್, UPSC, KS, PSI, ಬ್ಯಾಂಕಿಂಗ್, ಟೀಚರ್ಸ್ ಎಕ್ಸಾಮ್ಸ್, ಇನ್ನು ಮುಂತಾದ ಹಲವು ಜಾಬ್ಸ್ ನಮ್ಮ ಕಣ್ಮುಂದೆ ಬರುತ್ತೆ. ಆದ್ರೆ ಇದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಬೇಕು ಅಂತ ನಿರಂತರವಾಗಿ 8 ರಿಂದ 12 ಗಂಟೆಗಳ ಕಾಲ ಓದೋದನ್ನ ಅಭ್ಯಾಸ ಮಾಡ್ಕೊಳ್ತೀವಿ. ಇದಕ್ಕೆ ನಾವು ಬಳಸುವಂತ ಎಲೆಕ್ಟ್ರಾನಿಕ್ಸ್ ಸಾಧನಗಳು ನಮ್ಮ ಬ್ರೈನ್ ಮತ್ತು ಕಣ್ಣುಗಳ ಮೇಲೆ ಅಪಾರವಾದ ಸಮಸ್ಯೆಗಳು ಮತ್ತು ಒತ್ತಡಗಳನ್ನ ತರುವುದನ್ನ ನಾವು ಕಾಣಬಹುದು. ಫಾರ್ ಎಕ್ಸಾಂಪಲ್ ನೋಡೋದಾದ್ರೆ, ಮೊಬೈಲ್, ಲ್ಯಾಪ್ಟಾಪ್, ಟ್ಯಾಬ್, ಕಂಪ್ಯೂಟರ್ ಮುಂತಾದ ಎಲೆಕ್ಟ್ರಾನಿಕ್ಸ್ ಸಾಧನ ಬಳಸಿ ನಮ್ಮ ಆರೋಗ್ಯವನ್ನ ನಾವೇ ಹಾಳು ಮಾಡ್ಕೊಳ್ತಾ ಇದ್ದೀವಿ. ಹಾಗಾದ್ರೆ ಇದರಿಂದ ನಮ್ಮ ಕಣ್ಣುಗಳ ಮೇಲೆ, ಬ್ರೈನ್ ಮತ್ತು ನಮ್ಮ ದೇಹದ ಮೇಲೆ ಆಗುವಂತ ಸಮಸ್ಯೆಗಳನ್ನ ನೋಡೋಣ ಬನ್ನಿ. ದೀರ್ಘ ಸಮಯ ಓದುವುದು ಮತ್ತು ಸ್ಕ್ರೀನ್ ಬಳಕೆ ಮಾಡೋದ್ರಿಂದ ಈ ಸಮಸ್ಯೆಗಳು ಸಹಜವಾಗಿ ಕಾಣಿಸಿಕೊಳ್ತವೆ. ಕಣ್ಣುಗಳು ಒಣಗುವುದನ್ನ ನಾವು ಕಾಣಬಹುದು. ಕಣ್ಣುಗಳಲ್ಲಿ ಉರಿ ಅಥವಾ ನೋವು ಕಾಣಿಸಿಕೊಳ್ಳುತ್ತದೆ. ತಲೆನೋವು ಅಥವಾ ಬಿಟ್ಟು ಬಿಟ್ಟು ಬರುವಂತ ತಲೆನೋವನ್ನ ಸಹ ನಾವು ಕಾಣಬಹುದು. ಕಣ್ಣುಗಳು ಮುಸುಕಾಗಿ ಕಾಣೋದು, ನಿದ್ರೆಯಲ್ಲಿ ಸಮಸ್ಯೆಗಳನ್ನ ಕಾಣಿಸಿಕೊಳ್ಳೋದು ನಾವು ಅಬ್ಸರ್ವ್ ಮಾಡಬಹುದು. ಕಾನ್ಸಂಟ್ರೇಷನ್ ಕಡಿಮೆ ಆಗೋದನ್ನ ಸಹ ನಾವು ನೋಡಬಹುದು. ಕಣ್ಣಿನ ಶಕ್ತಿ ದುರ್ಬಲವಾಗುವುದು ಸಹ ಇದರಲ್ಲಿ ನಾವು ಕಾಣಬಹುದು. ಇನ್ನು ಇದನ್ನ ಡಿಜಿಟಲ್ ಐ ಸ್ಟ್ರೈನ್ ಅಥವಾ ಕಂಪ್ಯೂಟರ್ ವಿಷನ್ ಸಿಂಡ್ರೋಮ್ ಎಂದು ನಾವು ಇದನ್ನ ಕರಿತೀವಿ. ಇನ್ನು ಈ ಸಮಸ್ಯೆಗಳ ಹಿಂದೆ ಇರುವಂತಹ ಪ್ರಮುಖ ಕಾರಣಗಳು ನಾವು ನೋಡೋದಾದ್ರೆ, ನಿರಂತರವಾಗಿ ಮೊಬೈಲ್ ಅನ್ನ ಬಳಕೆ ಮಾಡೋದು, ಕಡಿಮೆ ಬೆಳಕಿನಲ್ಲಿ ಓದೋದನ್ನ ಅಭ್ಯಾಸ ಮಾಡಿಕೊಂಡಿರುವುದು, ಸರಿಯಾದ ನಿದ್ರೆ ಇಲ್ಲದೆ ಇರೋದು, ನಾವು ನಿರಂತರವಾಗಿ ಓದುವಾಗ ಮತ್ತೆ ವಿರಾಮ ಇಲ್ಲದೆ ಇರೋದು, ಹೆಚ್ಚು ಕಾಲ ಓದೋದ್ರಿಂದ ಈ ಸಮಸ್ಯೆಗಳು ಕಾಣಿಸಿಕೊಳ್ತವೆ. ನೀರು ಕಡಿಮೆ ಕುಡಿಯೋದ್ರಿಂದ, ಮಾನಸಿಕ ಒತ್ತಡ ಮತ್ತು ಆಂತರಿಕ ಭಯಭೀತಿಯಿಂದ ಇರೋದು, ದೇಹಕ್ಕೆ ವ್ಯಾಯಾಮ ಅಥವಾ ಯೋಗ ಮಾಡಿಕೊಳ್ಳದೆ ಇರೋದು. ನೋಡಿ ಸ್ನೇಹಿತರೆ, ವಿದ್ಯಾರ್ಥಿಗಳು ಓದಿನ ಒತ್ತಡದಲ್ಲಿ ಆರೋಗ್ಯವನ್ನೇ ಮರೆತು ಬಿಡ್ತಾರೆ. ಆದರೆ ಆರೋಗ್ಯವೇ ಯಶಸ್ಸಿನ ಮೂಲ ಎಂದು ತಿಳಿದುಕೊಳ್ಬೇಕು. ಬನ್ನಿ, ಯೋಗದ ಮೂಲಕ ಇದಕ್ಕೆ ಪರಿಹಾರಗಳನ್ನ ತಿಳಿದುಕೊಳ್ಳುತ್ತಾ ಕಣ್ಣುಗಳ ಆರೋಗ್ಯಕ್ಕಾಗಿ ಅತ್ಯಂತ ಉಪಯುಕ್ತವಾದ ತ್ರಾಟಕ ಕ್ರಿಯೆ ಯೋಗದ ಅಭ್ಯಾಸ ಮಾಡಿಕೊಳ್ಳೋಣ. ತ್ರಾಟಕ ಕ್ರಿಯೆ ಎಂದರೆ ಏನು, ಹೇಗೆ ಮಾಡಿಕೊಳ್ಬೇಕು ಅಂತ ನೋಡೋದಾದ್ರೆ, ಸಾಮಾನ್ಯವಾಗಿ ಒಂದು ಎಣ್ಣೆ ದ್ವೀಪದ ಜ್ವಾಲೆಯನ್ನ ಕಣ್ಣು ಮಿಟುಕಿಸದೆ ಕೆಲವು ಕ್ಷಣಗಳ ಕಾಲ ನೋಡುವ ಅಭ್ಯಾಸವನ್ನ ತ್ರಾಟಕ ಕ್ರಿಯೆ ಎಂದು ಹೇಳ್ಬೋದು. ಮೊದಲು ಒಂದು ಮಂದ ಬೆಳಕಿನ ಕೋಣೆಯನ್ನ ಆಯ್ಕೆ ಮಾಡಿಕೊಳ್ಬೇಕು. ಯಾಕಂದ್ರೆ ನಾವು ದ್ವೀಪದ ಜ್ಯೋತಿಯನ್ನ ನೋಡ್ಬೇಕಾದ್ರೆ ನಮ್ಮ ಸುತ್ತಲೂ ಬೆಳಕು ಕಡಿಮೆ ಇದ್ರೆ ದ್ವೀಪದ ಜ್ಯೋತಿಯನ್ನ ತುಂಬಾ ಸೂಕ್ಷ್ಮವಾಗಿ ವೀಕ್ಷಣೆ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಇದಕ್ಕೆ ಎಣ್ಣೆ ದೀಪವನ್ನೇ ಬಳಸಿಕೊಳ್ಬೇಕು. ಯಾಕಂದ್ರೆ ಮೇಣದ ಬತ್ತಿ ಬಳಸೋದ್ರಿಂದ ಅದು ಬೇಗ ಉರಿದು ಕೆಳಕ್ಕೆ ಬರುವ ಸಾಧ್ಯತೆ ಹೆಚ್ಚಾಗಿರ್ತದೆ. ನಂತರ ದ್ವೀಪದ ಅಂತರವನ್ನ ಕಾಪಾಡಿಕೊಳ್ಬೇಕು.
ಕನಿಷ್ಠ ಪಕ್ಷ 3 ಅಡಿ ಅಂತರ ಇರೋದನ್ನ ನೋಡ್ಕೊಳ್ಬೇಕು, ಅಥವಾ ಇದಕ್ಕಿಂತ ಹೆಚ್ಚಾಗಿದ್ರೂ ಪರವಾಗಿಲ್ಲ. ಪ್ರಾರಂಭದಲ್ಲಿ 3 ರಿಂದ 20 ನಿಮಿಷಗಳವರೆಗೆ ಮಾಡಬಹುದು. ನಾವು ದ್ವೀಪದ ಜ್ಯೋತಿಯನ್ನ ಕಣ್ಣು ಮಿಟುಕಿಸದೆ ನೋಡುವಾಗ ಕಣ್ಣಲ್ಲಿ ನೀರು ಬರುವುದು ಸಹಜ ಪ್ರಕ್ರಿಯೆಯಾಗಿರುತ್ತದೆ. ಇದರಿಂದ ನಿಮ್ಮ ಕಣ್ಣುಗಳಲ್ಲಿರುವಂತಹ ಕಲ್ಮಶಗಳನ್ನು ಹೊರಹಾಕಿ ಕಣ್ಣುಗಳ ತೇಜಸ್ಸನ್ನ ವೃದ್ಧಿ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತದೆ. ಕನ್ನಡಕ ಅಥವಾ ಪೆಕ್ಸ್ ಬಳಕೆ ಮಾಡುವವರು ಪೆಕ್ಸ್ ತೆಗೆದು ಅಭ್ಯಾಸ ಮಾಡಿಕೊಳ್ಳೋದನ್ನ ರೂಢಿ ಮಾಡಿಕೊಳ್ಬೇಕು. ಇನ್ನು ದೂರದೃಷ್ಟಿ ಮತ್ತು ಸಮೀಪ ದೃಷ್ಟಿ ಕಣ್ಣಿನ ಇದರ ಪ್ರಯೋಜನಗಳನ್ನ ನೋಡೋದಾದ್ರೆ ಕಾನ್ಸಂಟ್ರೇಷನ್ ಪವರ್ ಅನ್ನ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಕಣ್ಣಿನ ಸ್ನಾಯುಗಳನ್ನ ಬಲಪಡಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಮಾನಸಿಕ ಶಾಂತಿ ನೆಮ್ಮದಿಯನ್ನ ಪಡೆದುಕೊಳ್ಬಹುದು. ಮೆಮೊರಿ ಪವರ್ ಅನ್ನ ಹೆಚ್ಚು ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಕನ್ನಡಕ ಬಳಸೋದನ್ನ ಕಡಿಮೆ ಮಾಡಿಕೊಳ್ಬಹುದು. ಕಣ್ಣಿನ ಸಮಸ್ಯೆಗಳನ್ನ ನಿವಾರಣೆ ಮಾಡಿಕೊಳ್ಬಹುದು. ಕಣ್ಣುಗಳ ತೇಜಸ್ಸನ್ನ ವೃದ್ಧಿ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗ್ತದೆ. ನಾವು ಮಾಡುವಂತಹ ಕೆಲಸದಲ್ಲಿ ಶ್ರದ್ಧೆ, ಕುಶಲತೆಯನ್ನ ಸಾಧಿಸಿಕೊಳ್ಳೋದಕ್ಕೆ ಸಾಧ್ಯ. ಮನಸ್ಸಿನ ಸ್ಥಿರತೆ, ದೇಹದ ಸಾಮರ್ಥ್ಯ ವೃದ್ಧಿಯನ್ನ ಮಾಡಿಕೊಳ್ಳೋದಕ್ಕೂ ಸಹ ಇದು ತುಂಬಾ ಅನುಕೂಲವಾಗಿದೆ. ಇನ್ನು ಕಣ್ಣಿನ ಎಲ್ಲಾ ರೋಗಗಳು ವಾಸಿಯಾಗಿ ಆತಂಕ, ಭಯ, ಕಣ್ಣಿನ ಗ್ರಂಥಿಗಳನ್ನ ಚುರುಕುಗೊಳಿಸಿ ಕಣ್ಣಿನ ಸ್ನಾಯುಗಳನ್ನ ಬಲಪಡಿಸಿ ಒಳ್ಳೆಯ ಪರಿಹಾರವನ್ನ ಪಡೆದುಕೊಳ್ಳೋದಕ್ಕೆ ಸಾಧ್ಯವಾಗ್ತದೆ. ಇನ್ನು ನಮ್ಮ ಕಣ್ಣಿಗೆ ಸಂಬಂಧಿಸಿದ ಕೆಲವು ಎಕ್ಸಸೈಸ್ ಅನ್ನ ನೋಡೋದಾದ್ರೆ 2 ಕೈಗಳನ್ನ ರಬ್ ಮಾಡಿ ಬಂದಂತ ಬಿಸಿಯನ್ನ ಕಣ್ಣುಗಳ ಮೇಲೆ ನಿಧಾನವಾಗಿ ಇಟ್ಕೊಳ್ಳೋದನ್ನ ಅಭ್ಯಾಸ ಮಾಡ್ಕೊಳ್ಳೋದ್ರಿಂದ ಇದರಿಂದ ತಕ್ಷಣದ ರಿಲ್ಯಾಕ್ಸೇಷನ್ ಸಿಗುತ್ತೆ ಮತ್ತೆ ಒತ್ತಡವನ್ನು ಸಹ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗ್ತದೆ. ಐ ರೊಟೇಷನ್ ಎಕ್ಸಸೈಸ್ ಕಣ್ಣುಗಳನ್ನ ಮೇಲಕ್ಕೆ ಮತ್ತು ಕೆಳಕ್ಕೆ 10 ಟೈಮ್ಸ್ ಮಾಡ್ಕೊಳ್ಬೇಕು. ನಂತರ ಬಲಕ್ಕೆ ಮತ್ತೆ ಎಡಕ್ಕೆ 2 ಕಣ್ಣುಗಳನ್ನ ರೊಟೇಟ್ ಮಾಡ್ಕೊಳ್ಬೇಕು. ನಂತರ ಪೂರ್ತಿ ಸರ್ಕಲ್ ಮಾಡಬೇಕು. ಎಡದಿಂದ ಬಲಕ್ಕೆ, ಬಲದಿಂದ ಎಡಕ್ಕೆ 10 ಟೈಮ್ಸ್ ಕಣ್ಣುಗಳನ್ನ ಪೂರ್ತಿ ರೊಟೇಟ್ ಮಾಡಬೇಕು. ಈ ತರ ಮಾಡ್ಕೊಳ್ಳೋದ್ರಿಂದ ನಮ್ಮ ಕಣ್ಣುಗಳ ಸ್ನಾಯುಗಳನ್ನ ಬಲಪಡಿಸಿ ನಮ್ಮ ಕಣ್ಣಿನ ತೇಜಸ್ಸನ್ನ ವೃದ್ಧಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಇನ್ನು ಪ್ರತಿಯೊಬ್ಬರು ಈ ಸರಳ ನಿಯಮಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ. 10 ನಿಮಿಷ ಓದಿದ ಬಳಿಕ 5 ನಿಮಿಷ ರೆಸ್ಟ್ ಮಾಡಿ ಮೊಬೈಲ್ ಬ್ರೈಟ್ನೆಸ್ ಅನ್ನ ಕಡಿಮೆ ಮಾಡಿಕೊಳ್ಳೋಣ. ರಾತ್ರಿ ಲೈಟ್ ಆಫ್ ಮಾಡಿ ಮೊಬೈಲ್ ಬಳಸೋದನ್ನ ಬಿಟ್ಬಿಡೋಣ. ರಾತ್ರಿ ತಡವಾಗಿ ಓದೋದನ್ನ ಕಡಿಮೆ ಮಾಡಿಕೊಳ್ಳೋಣ. ಹೆಚ್ಚು ಹಸಿರು ತರಕಾರಿ ಮತ್ತು ನೀರನ್ನ ಸೇವನೆ ಮಾಡ್ಕೊಳ್ಳೋದನ್ನ ಮರಿಬಾರ್ದು. ದಿನಕ್ಕೆ ಕನಿಷ್ಠ 7 ಗಂಟೆ ನಿದ್ರೆ ಆರೋಗ್ಯಕ್ಕೆ ಸೂಕ್ತ. ಪ್ರತಿದಿನ ಬೆಳಿಗ್ಗೆ ಯೋಗ ಪ್ರಾಣಾಯಾಮದ ಅಭ್ಯಾಸವನ್ನ ಮಾಡೋದನ್ನ ಮರಿಬೇಡಿ. ಕಣ್ಣುಗಳನ್ನ ಕೈಗಳಿಂದ ಒತ್ತಡ ಕೊಟ್ಟು ಉಜ್ಜಕ್ಕಂತೂ ಯಾವತ್ತೂ ಹೋಗಲೇಬಾರ್ದು. ಸ್ನೇಹಿತರೆ, ನಮ್ಮ ಜೀವನದಲ್ಲಿ ಏನು ಸಾಧನೆ ಮಾಡಬೇಕು ಎಂದು ಹೊರಟಿದ್ದೀವಿ, ಅದನ್ನ ಪಡಿಬೇಕಂದ್ರೆ ಆರೋಗ್ಯಕರ ಮನಸ್ಸು ಮತ್ತು ಆರೋಗ್ಯಕರ ಕಣ್ಣುಗಳು ಕೂಡ ಅಗತ್ಯವಾಗಿರುತ್ತದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.